ನೋಡಿ ಬಿರಿಯಾನಿ, ಬಾಳೆ ಎಲೆ ಬಿರಿಯಾನಿ. ಸ್ನೇಹಿತರೆಲ್ಲ ತೋಟದಲ್ಲಿ ಸಂಡೇ ಸ್ಪೆಷಲ್ಗೋಸ್ಕರ ಇದು ಮಾಡ್ತಾ ಇದ್ದೀವಿ. ನೋಡಿ ಏನೇನು ಮೆನು ಅಂತ ಹೇಳಿದ್ರೆ ಮಟನ್ ಬಿರಿಯಾನಿ, ಮಟನ್ ಕುರ್ಮಾ, ಲಾಲಿಪಾಪ್, ಲೆಗ್ ಪೀಸ್. ನೋಡಿ ಇವರೇ ನಮ್ಮ ಭಟ್ರು. ನಾವು ಪ್ರತಿ ಸಲ ತೋಟಕ್ಕೆ ಬಂದಾಗ ಇವರೇ ನಿಮ್ಮ ಅಡುಗೆ ಎಲ್ಲ ಮಾಡಿ ಚೆನ್ನಾಗಿ ಹೆಲ್ದಿಯಾಗಿ ಕರ್ಕೊಂಡು ಹೋಗ್ತಾರೆ ನಮ್ಮನ್ನ. ನೋಡಿ ನೋಡಿದ್ರಿ ಈಗ ನೋಡಿ ನಮ್ಮ ಗೆಳೆಯರಲ್ಲಿ ಊಟ ಮಾಡ್ತಾ ಇದ್ದಾರೆ, ಬ್ಯಾಟಿಂಗ್ ರೆಡಿ ಆಗಿದ್ದಾರೆ. ನೋಡಿ ಇವರು ಶಿವರು ನೆನ್ನೆ ತುಂಬಾ ಕೆಲಸ ಮಾಡಿದ್ದಾರೆ, ಭಾರಿ ಕೆಲಸ ಮಾಡಿದ್ದಾರೆ ಇವರು. ನೋಡಿ ಬಿರಿಯಾನಿ ನೋಡಿ ಹೆಂಗೆ ಸ್ಮೆಲ್ ಆಗಿದೆ ನೋಡಿ. ನಿಮ್ಮ ವಿಡಿಯೋ ನೋಡ್ತಾ ಹೋದ್ರೆ ಸ್ಮೆಲ್ ಬರ್ಬೇಕು ನಿಮಗೆ. ನೋಡಿ ಹೊಗೆ ನೋಡಿ, ಆ ಹೊಗೆ ಸ್ಮೋಕಿ ಆಗಿದೆ. ಹಾಗೆ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಸುರಿತೈತೆ. ಬಾಳೆ ಎಲೆ ದಮ್ ಬಿರಿಯಾನಿ ನೋಡೋದಕ್ಕೆ ಆನಂದ, ತಿನ್ನಕ್ಕೆ ಹೆಂಗಿರುತ್ತೆ ನೋಡಿ. ನಮ್ಮ ಒಬ್ಬ ಗೆಳೆಯ ಒಬ್ಬ ವೆಜ್ ಅವನಿದ್ದಾನೆ. ಅವ್ನು ವೆಜ್ ಅವನು ನಾವು ತಾತ್ಸಾರ ಮಾಡಿಲ್ಲ, ಅವನಿಗೋಸ್ಕರ ನೋಡಿ ಗೀ ರೈಸ್ ಮಾಡಿದ್ದೀವಿ. ನೋಡಿ ಚಿಕ್ಕದಾಗಿ, ಅವ್ರು ಯಾವತ್ತೂ ಚಿಕ್ಕದಾಗಿ ಯೂಸ್ ಮಾಡ್ತಾರೆ ನೋಡಿ. ಇವರೇ ವೆಜ್ಜು ನೋಡಿ, ಗೀ ರೈಸು ನೋಡಿ. ಇವರೇ ನಮ್ಮ ಗೆಳೆಯ ವೆಜ್ ತಿನ್ನೋರು. ಈ ನಾನ್ ವೆಜ್ ಮತ್ತೆ ಏನು ಗೊತ್ತಿರ್ತಾರೆ ವೆಜ್ ಅವರು. ಆಗೋಬ್ರು ಇರ್ತಾರೆ, ವೆಜ್ ತಿನ್ನೋರು ಇರ್ತಾರೆ. ನಮ್ಮನೇಲಂತೂ ಬೈತಾರೆ ವೆಜ್ ತಿನ್ನಕ್ಕೆ, ವೆಜ್ ತಿಂದರೆ. ನೋಡಿ ನಾನ್ ವೆಜ್ ಹೆಂಗೆ ಕಾಯ್ತಾ ಇದ್ದಾರೆ ನೋಡಿ, ಎಲೆ ಅರಿಯೋದಾಗಲಿ ಬಡ್ಸೋದು ಕಾಯ್ತಾ ಇದ್ದಾರೆ. ಅವರ ಮುಖದಲ್ಲಿ ಆತುರತೆ ಕಾತುರತೆ. ಈ ನೋಡಿ ಈ ಕಡೆ ನೋಡಿ ರೈಟಲ್ಲಿ ಲಾಸ್ಟಲ್ಲಿ ಇದ್ದಾರಲ್ಲೊಬ್ಬ, ಅವ್ನು ನೋಡಿ ಸ್ವಲ್ಪ ಲೈಟಾಗಿ ತಿಂತಾನೆ ಅಷ್ಟೇ. ಅವನು 2 kg ಬಾಳೆ ಎಲೆ ನೋಡಿ, ಸಿಂಗಲ್ ಬಾಳೆ ಎಲೆಯಲ್ಲಿ ಒಂದೇ ಲೈನಲ್ಲಿ ತಿಂತಾ ಇರೋದು ನೋಡಿ. ನಮ್ಮ ಭಟ್ರು ಇನ್ನು ಏನೋ ಮಾಡ್ತಾನೆ, ಇನ್ನು ಕೆಲಸ ಮಾಡ್ತಾನೆ ಇದ್ದಾರೆ. ಬಂದು ಚೆಕಿನ ಅದು ನೋಡಿ, ಇಲ್ಲಿ ನೋಡಿ ಸೌಂಡ್ಗೆ ಕೊಡ್ಬೇಕು ಅವಾರ್ಡು. ಬೆಳ್ಳುಳ್ಳಿ ಕಬಾಬ್ ಇದು, ಅವರೇ ಲಾಲಿಪಾಪು, ಇದು ಬೆಳ್ಳುಳ್ಳಿ ಕಬಾಬ್. ನೋಡಿ ಹಾಗೆ ಕ್ರಿಸ್ಪಿಯಾಗಿ ನೋಡಿ, ಚೆನ್ನಾಗಿ ಕಾಣ್ತಿದೆ ನೋಡಿ. ಜ್ಯೂಸಿ ಚಿಕನ್. ಹಾಂ, ಜ್ಯೂಸಿ ಕ್ರಿಸ್ಪಿ. ಕೊಡ್ತಾ ಇದ್ರೆ ಅಷ್ಟೇನೆ ನೋಡಿ. ಈಗ ಬಡ್ಸ್ಕೊಂತಾ ಇದಾರೆ ಎಲೆ ಅರ್ಧೋಗುತ್ತೆ ನೋಡಿ. ಇವ್ರು ಸ್ವಲ್ಪ ಬಡ್ಸೋದು ನೋಡಿ. ಈ ಥರ ಒಂದೇ ಬಾಳೆ ಎಲೆಯಲ್ಲಿ ಈ ಥರ ಕುತ್ಕೊಂಡು ತಿನ್ನೋದೇ ಒಂದು ಮಜಾ. ನೀವು ಫ್ರೆಂಡ್ಸ್ಗಳು ಸ್ವಲ್ಪ ಟ್ರೈ ಮಾಡ್ರಿ ನೋಡಿ. ಬಿರಿಯಾನಿ ಇನ್ನು ಬಿಸಿ ಹದವಾಗಿ ಕುತ್ಕೊಳ್ಳೋಣ ಬಿಡು, ಸೈಡ್ ಮಾಡ್ಕೊಂಡು ಆಮೇಲೆ ಬೇಕಾದ್ರೆ ಸ್ವಲ್ಪ ಹೇಳ್ಕೊಡ್ರು. ನೋಡಿ ಬಾಳೆ ಎಲೆ ಮೇಲೆ ಬಿರಿಯಾನಿ ಬಿತ್ತು. ಈ ಹೊಟ್ಟೆಲ್ ಬೀಳೋ ಮೇಲೆ ಮಾತ್ರ ಒಂದು ಬ್ಯಾಲೆನ್ಸ್ ಇದೆ. ಲಾಲಿಪಾಪ್ ಬೀಳ್ತದ ಈಗ. ಲಾಲಿಪಾಪ್ ಗ್ರೇವಿ ಹಾಕಿದ್ರು. ನಿನ್ನೆ ನೈಟು ಚಾಕ್ನ ಮಾಡಿದ್ದು, ಆ ಚಾಕ್ನ ವಿಡಿಯೋ ನಾಳೆ ಬಿಡ್ತೀನಿ ನೋಡಿ. ಡೆಕೋರೇಷನ್ ಅಷ್ಟೇ ಕಷ್ಟಪಟ್ಟು ಕಡೆ ಆರಾಮಾಗಿ ತಿನ್ನು. ಇರೋ ವಿಡಿಯೋ ಆದ್ಮೇಲೆ ಶೇರ್ ಮಾಡೋಣ. ಸಾಕ್ಬಿಡು, ಆಮೇಲೆ ಇಟ್ಟಿಡು ಕೊರೋನಾ. ನೋಡಿ ಇದು ಮಟನ್ ಕುರ್ಮಾ ಬಿಡ, ಓವರ್ ಆಗಿ ಹಾಕ್ಬೇಡ. ಮಟನ್ ಕುರ್ಮಾ ಮಾಡಿದ್ದೀನಿ. ಸಂತೋಷ ಪುಡಿ ಕಷ್ಟ ನಿಂಗೆ ಸಂಡೇ ಸ್ಪೆಷಲ್ ಚೆನ್ನಾಗಿರುತ್ತೆ, ನಂಗೂ ಇಷ್ಟ ಆಗ್ತಾ. ಯಾವ ಪುಡಿನ ಕತೆ ಹೊಡಿಬೇಡ. ನೆನ್ನೆ ತಿನ್ಬೇಕಿತ್ತು, ಮತ್ತೆ ತಿಂದೆ ನೆನ್ನೆ. ಮಾತಾಡ್ಬೇಡ್ರಿ ಅಂದ್ರೆ ಇದೇ ನೋಡಿ ನಮ್ಮ ತೋಟದ ಮನೆ. ಒಂದು ಮಂತ್ಲಿ ಒಂದು ಸಾರು ನಾವೆಲ್ಲ ಗೆಳೆಯರು ಸೇರಿ ಒಂದು ಒಳ್ಳೆ ನಾನ್ ವೆಜ್ ಊಟ ಆಗಲಿ, ಒಂದು ಒಳ್ಳೆ ಊಟ ಮಾಡಿಕೊಂಡು ಬರೋಕ್ಕೆ ಬರ್ತೀವಿ. ಈ ಹಸಿರು ವಾತಾವರಣದ ಮಧ್ಯೆ ಊಟ ಮಾಡ್ಕೊಂಡು ಬರೋದೇ ಒಂದು ಚೆಂದ. ಫ್ರೆಂಡ್ಸ್ ಮೀಟ್ ಆಗೋದೇ ಒಂದು ಚೆಂದ. ಕ್ರಿಕೆಟಲ್ಲಿ ಆಡ್ತೀವಿ, ಕ್ರಿಕೆಟಲ್ಲಿ ಆಡಿ ಮನೆ ಊಟ ಮಾಡಿಕೊಂಡು ಬೆಂಗಳೂರು ಕಡೆ ಪಯಣ ಬಿಡ್ತೀವಿ. ನೋಡಿ ನಮ್ಮ ಗೆಳೆಯರು ಹೊರಗೆ ಊಟ ಮಾಡ್ತಾಯಿದ್ದಾರೆ.
ಗೊತ್ತಾಯಿದೆ ನೋಡಿ, ಎಲ್ಲ ಬಟ್ಟೆಗಳೆಲ್ಲ ಹಂಗಂಗೆ ಹಾಕಿದ್ದಾರೆ. ಇನ್ನೇ ಹೊರಡಬೇಕು, ಎಲ್ಲ ಮುಗೀತು, ಇನ್ನೇ ಹೊರಡಬೇಕು. ನೋಡಿ ನೋಡಿ, ನಮ್ಮನ್ನ ಬಿಟ್ಟು ಅವರು ಊಟ ಮಾಡ್ತಾ ಇದ್ದಾರೆ. ನಾನು ಜಾಯ್ನ್ ಆಗ್ತೀನಿ. ಅಲ್ಲಿ ಓಕೆ, ಹೇಗಿದೆ ಬಿರಿಯಾನಿ? ತುಂಬಾ ಚೆನ್ನಾಗಿದೆ. ಸೂಪರ್ ಆಗಿದೆ. ಓಕೆ ರಘು, ಹೇಗಿರ್ಬೇಕು ಬಿರಿಯಾನಿ? ಹೇಗಿದೆ? ಸೂಪರ್ ಆಗಿದೆ, ಸ್ಪೈಸಿ ಆಗಿ. ಹೌದಾ? ಹೀರೋ ತುಂಬಾ ಚೆನ್ನಾಗಿದೆ. ಕಾಲಿಡ್ತಿದ್ದೀನಿ